ವಿದ್ಯಾರ್ಥಿಗಳೇ, ಇಲ್ಲಿನ ಹಸಿರ ತರಗತಿಯ ದೈಹಿಕ ಶಿಕ್ಷಣದ ಪ್ರಾಥಮಿಕ ಭಾಗದ ಅಧ್ಯಾಯ 13 ಸಾಂಕ್ರಾಮಿಕ ರೋಗಗಳು. ನಮಗೆ ಹಲವಾರು ರೋಗಗಳನ್ನು ಕಾಯಿಲೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಕೆಲವು ಸಾಂಕ್ರಾಮಿಕ ರೋಗಗಳು ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗಗಳು. ಆ ರೋಗಗಳು ಯಾವುವು, ಅದು ಹೆಂಗೆ ಬರುತ್ತದೆ, ಆ ಕಾಯಿಲೆ ಆ ರೋಗಗಳು ಹೆಂಗೆ ಅಂಟಿಕೊಳ್ತವೆ, ಅದನ್ನು ನಾವು ಯಾವ ರೀತಿ ಹೋಗಲಾಡಿಸಬೇಕು ಅಂತೇಳಿದ್ರೆ ನಾವು ನೋಡ್ಬೋದು. ಈಗಿನ ಒಂದು ವಿಜ್ಞಾನಗಳಲ್ಲಿ ಈ ಒಂದು ಕಾಯಿಲೆಗಳು ಇತ್ತೀಚೆಗೆ ಇಲ್ಲ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಈ ರೋಗ ಬಂತು ಅಂತಂದರೆ ಊರಲ್ಲಿ ಒಂದು ಕಡೆ ಎಲ್ಲ ಹರಡ್ಬಿಡೋದು, ಎಲ್ಲರೂ ಹರಡ್ಬಿಡೋದು, ಎಲ್ಲ ಸಾಯುವಂಥ ಕಾಲ ಇತ್ತು. ಔಷಧಿಗಳ ಸಿಗ್ತಾ ಇರಲಿಲ್ಲ. ಹಂಗಾಗ್ಬಿಟ್ಟು ಹಳ್ಳಿಗಳೆಲ್ಲ ಕಾಯಿಲೆ ಬಂತಪ್ಪ ಅಂದರೆ ಊರನ್ನೇ ಬಿಟ್ಟು ಹೋಗೋಣ, ಎಲ್ಲೋ ಒಂದು ಕಡೆಗೆಲ್ಲ ಹೊಲದಲ್ಲೋ ಗುಡ್ಡದಲ್ಲೋ ಅಲ್ಲಿ ಒಂದು ಗುಡಿಸೋ ಇನ್ನೊಂದು ಎಲ್ಲ ಕಟ್ಟಿಬಿಟ್ಟು ಅಲ್ಲೇ ವಾಸ ಮಾಡೋದು. ಊರಲ್ಲಿ ಯಾರು ಜನ ಇರ್ತಾರಲ್ಲ, ಅಂಥ ಒಂದು ಕಾಯಿಲೆಗಳು ರೋಗಗಳು ಹಿಂದಿನ ಕಾಲದಲ್ಲಿ ಇದ್ದು. ಮನೆಯಲ್ಲಿ ನಿಮಗೆ ಅಜ್ಜಿಗಳು ಯಾರಾದ್ರೆ ಹೇಳ್ತಾರೆ, ಕೇಳ್ತಾರೆ. ಹಳೆ ಕಾಲದ ಮುದುಕರು, ವಯಸ್ಸಾದ ಮುದುಕರು ಮನೆಯಲ್ಲಿದ್ದರೆ ಅವ್ರನ್ನ ಕೇಳಿದ್ರೆ ಅವಾಗ ಎಂತಿಂತ ಕಾಯಿಲೆಗಳು ಬರ್ತಾ ಇತ್ತು, ಹೆಂಗೆ ಎದುರ್ತಾ ಇದ್ದ ಕಾಯಿಲೆ ಬಂದರೆ ಮತ್ತು ಎಲ್ಲದೂ ವಿವರಣೆ ಮಾಡಿ ಆಗ್ತಾವ. ಅದೇ ರೀತಿ ಇದು ಈ ಒಂದು ಕಾಯಿಲೆಗಳಿಗೆ ಮಾಡುವ ಸಾಂಕ್ರಾಮಿಕ ರೋಗಗಳಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡ್ತಕ್ಕಂಥ ಒಂದು ರೋಗ. ನಂತರ ಇದು ರೋಗಾಣುಗಳಿಂದ ಉಂಟಾಗುತ್ತೆ. ಇದು ಕಾಯಿಲೆಗಳು ಹೆಂಗೆ ರೋಗಾಣುಗಳಿಂದ ಇದು ಬರುತ್ತಿದ್ದವು. ಮಾನವನಿಂದ ಮಾನವನಿಗೆ, ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ಕಾಯಿಲೆ. ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಹರಡ್ತಕ್ಕಂಥ ಒಂದು ರೋಗಗಳು, ಕಾಯಿಲೆ. ಇವೆಲ್ಲವೂ ಸಹ ನಾವು ಪ್ರಾಣಿಯಿಂದ ಮನುಷ್ಯನಿಗೂ ಸಹ ಹರಡಬಹುದು. ನೀವು ನೋಡಿದ್ರಿ, ಊರಲ್ಲಿ ಒಂದು ನಾಯಿಗೆ ಹುಚ್ಚಿಡಿದೆ ಅಂದರೆ ಆ ಹುಚ್ಚಿದ ನಾಯಿ ಬೇರೆ ನಾಯಿಗಳನ್ನು ಕಚ್ಚಿಬಿಟ್ರೆ ಎಲ್ಲರಿಗೂ ಹುಚ್ಚಿಡ್ತಾ ಇತ್ತು. ಮನುಷ್ಯನಿಗೆ ಕಡಿದ್ರೆ ಮನುಷ್ಯನೂ ಸಹ ಹುಚ್ಚಿಡ್ತಾ ಇತ್ತು. ಹಂಗೆ ಪ್ರಾಣಿಗಳಿಂದ ಮನುಷ್ಯನಿಗೆ, ಮನುಷ್ಯನಿಂದ ಮನುಷ್ಯನಿಗೆ ಈ ರೀತಿ ಈ ರೋಗ ಹರಡ್ತಾ ಇತ್ತು. ಇದನ್ನೆಲ್ಲವೂ ನಾವು ಸಾಂಕ್ರಾಮಿಕ ರೋಗದಲ್ಲಿದ್ದ ವಸ್ತು ಅಥವಾ ವ್ಯಕ್ತಿಯ ಸಂಪರ್ಕದಿಂದ ಒಂದು ಸಾಂಕ್ರಾಮಿಕ ರೋಗ ಹರಡಿಕೊಳ್ಳುತ್ತೆ. ಅವರ ಒಂದು ಸಂಪರ್ಕ, ವ್ಯಕ್ತಿಗಳ ಸಂಪರ್ಕ ಅನ್ನೋದು, ಪ್ರಾಣಿಗಳ ಒಂದು ಸಂಪರ್ಕ, ಅದನ್ನ ಮನೆಯಲ್ಲಿ ಇಟ್ಕೊಂಡಾಗ, ಹತ್ತಿರ ಇದ್ದಾಗ ನಮಗೆ ಹರಡ್ತಕ್ಕಂಥ ಒಂದು ಸಾಧ್ಯತೆ ಸಹ ಉಂಟಾಗ್ತದೆ. ಮೊದಲಿಗೆ ನಾವು ಮಲೇರಿಯಾ, ಈ ರೋಗಗಳ ಸಾಂಕ್ರಾಮಿಕ ರೋಗಗಳಲ್ಲಿ ನಾವು ಮಲೇರಿಯಾ ಅಂತೇಳಿ ನಾವು ನೋಡ್ತೀವಿ. ಈ ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ನಮಗೆ ಕಾಡ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಸುಮಾರು ವರ್ಷಗಳಲ್ಲೂ ಸಹ ಈ ಒಂದು ಮಲೇರಿಯಾವನ್ನು ನಾವು ನೋಡ್ತಲೇ ಇದ್ದೀವಿ. ಅದಕ್ಕೆ ಏನು ಮಾಡ್ತಾರೆ, ಈಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಅವರೇ ಒಂದು ಇಂಜೆಕ್ಷನ್ ಕೊಡ್ತಾರೆ. ಮುಂದೆ ಯಾವ ರೋಗಗಳನ್ನು ಕಾಯಿಲೆ ಸಹ ಹುಡುಗಕ್ಕೆ ಹರಡಬಾರದು ಅಂತಕ್ಕಂಥದ್ದು. ಅದಕ್ಕೆ ಮುಂಜಾಗ್ರತೆ ಮುಂಚೆ ಅವ್ರಿಗೆ ಕೊಡ್ತಾರೆ. 3 ವರ್ಷಕ್ಕೆ ಒಂದು ಇಂಜೆಕ್ಷನ್, 5 ವರ್ಷಕ್ಕೆ ಇಂಜೆಕ್ಷನ್, ಈ ರೀತಿ
ಶಕ್ತಿ ಬರಲಿ ಅಂತೇಳಿ ಚುಚ್ಚುಮದ್ದನ್ನು ಹೇಳ್ತಾರೆ. ಈ ರೋಗ ಮೇ ಮತ್ತು ಸೆಪ್ಟೆಂಬರ್ವರೆಗೆ ಹೆಚ್ಚಾಗಿ ಕಾಡ್ತಕ್ಕಂಥ ರೋಗ ಇದು ಮಲೇರಿಯಾ. ಆ ಒಂದು ಸಮಯದಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಇದು ಕಾರಣ, ಇದು ರೋಗ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ರೆ ನಿಂತ ನೀರು, ಆಮೇಲೆ ಕೊಚ್ಚಗುಂಡಿ, ಬಚ್ಚಗುಂಡಿ, ನಂತರ ಚರಂಡಿ, ಗದ್ದೆ ಮುಂತಾದ ನೀರಿನ ಒಂದು ಸ್ಥಳಗಳಲ್ಲಿ, ನಿಂತ ನೀರಿನ ಸ್ಥಳಗಳಲ್ಲಿ ಏನು ಮಾಡ್ತವೆ, ಸೊಳ್ಳೆಗಳು ಮೊಟ್ಟೆಗಳನ್ನಿಟ್ಟು ಅಲ್ಲಿ ಮರಿ ಮಾಡ್ತವೆ. ಅದಕ್ಕೆ ನಾವು ಮನೆ ಮುಂದೆ ಆಗ್ಬೋದು, ಚರಂಡಿ ಆಗ್ಬೋದು, ಆಮೇಲೆ ರೋಡ್ ಸೈಡ್ ಚರಂಡಿ ಇರ್ತದೆ, ಅಲ್ಲಿ ಯಾವಾಗ ನೀರು ಮುಂದಕ್ಕೆ ಹೋದಲೇ ಅದು ಹಂಗೆ ನಿಂತಿರುತ್ತೆ, ಎಲ್ಲ ಬ್ಲ್ಯಾಕ್ ಆಗಿರ್ತದೆ, ಇವರು ನಿಂತಿರ್ತಾರೆ. ಅಂಥ ಒಂದು ಜಾಗದಲ್ಲಿ ಅಥವಾ ಗದ್ದೆಗಳಲ್ಲಿ, ನಾವು ಗದ್ದೆಗಳಲ್ಲಿ ಅದು ಹುಲ್ಲು ಇಲ್ಲ ಎಲ್ಲ ಅಲ್ಲೇ ಇರುತ್ತಾ, ಅದ್ರ ಜೊತೆಗೆ ಈ ನೀರು ನಿಂತ್ಬಿಟ್ಟು ಏನಾಗುತ್ತೆ, ಆ ಸೊಳ್ಳೆಗಳು ಆ ನೀರಿನಲ್ಲಿ ಮೊಟ್ಟೆ ನಿಡ್ತವೆ. ಮೊಟ್ಟೆ ನಿಟ್ಟಾಗ ಏನು ಮಾಡೋದು, ಮೊಟ್ಟೆ ಹೊಡೆದ್ಬಿಟ್ಟು ಮರಿ ಆಗ್ತವೆ. ಆ ಮರಿಗಳು ನಂತರ ಸೊಳ್ಳೆಗಳಾಗ್ತವೆ. ಆ ಒಂದು ಸೊಳ್ಳೆಗಳಿಂದ ಈ ಮಲೇರಿಯಾ ರೋಗ ಹರಡುತ್ತದೆ. ಆ ಸೊಳ್ಳೆ ಮನುಷ್ಯನಿಗೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಗಳು ಎಲ್ಲರೂ ಸಹ ಅದು ಚುಚ್ಚಿದಾಗ, ಕಡಿದಾಗ ಈ ಒಂದು ರೋಗ ಹರಡಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಿರ್ತಕ್ಕಂಥ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಆ ಸೊಳ್ಳೆಗಳಿಂದ, ಯಾಕಂದರೆ ಒಂದು ಸೊಳ್ಳೆ ನಾವು ಆ ನಿಂತ ನೀರು ಎಲ್ಲಿರ್ತದೆ ಅಲ್ಲಿ ಸ್ಮಾರ್ಟ್ ಆಗಬೇಕು. ನೀರು ಹರಿತಾ ಇದ್ದರೆ ಅಲ್ಲೆಲ್ಲೂ ಮೊಟ್ಟೆ ಬಿಡಲ್ಲ, ನೀರು ನಿಂತಿರ್ಬೇಕಕ್ಕೆ. ನಿಂತ ನೀರು ಏನು ಮಾಡುತ್ತೆ, ಮೊಟ್ಟೆ ಇಟ್ಟಾಗ ಮೊಟ್ಟೆ ಮರಿಯಾಗಿ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕಡಿತದೆ. ಆ ಸೊಳ್ಳೆ ಕಡಿದಾಗಲೇ ಈ ಒಂದು ಮಲೇರಿಯಾ ರೋಗ ನಮಗೆ ಕಾಡ್ತದೆ. ಈ ಒಂದು ಇದರ ಒಂದು ಲಕ್ಷಣಗಳು ಅಂದರೆ ಪ್ರತಿದಿನ ಇದು ಜ್ವರ ಬರ್ಬೋದು. ಈ ಸೊಳ್ಳೆ ಕಚ್ಚಿದಾಗ ಮಲೇರಿಯಾ ಮಾತಂದರೆ ಪ್ರತಿದಿನವೂ ಸಹ ಜ್ವರ ಬರುತ್ತೆ. ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ ಅದು ಜ್ವರ ಬರುತ್ತೆ. ಇದು ಮಲೇರಿಯಾ ಅಂತ ನಮಗೆ ಗೊತ್ತಾದ ಲಕ್ಷಣಗಳು. ಪ್ರತಿದಿನವೂ ಸಹ ಜ್ವರ ಬರ್ಬೋದು, ಇಲ್ಲ ಒಂದಿನ ಬಿಟ್ಟು ಇನ್ನೊಂದಿನ ಬದಲಾಗುತ್ತೆ, ಮತ್ತೆ ಸ್ಟಾರ್ಟ್ ಆಗ್ತದೆ ಜ್ವರ. ಹಿಂಗೆ ಬಿಟ್ಬಿಟ್ಟು ಜ್ವರ ಮತ್ತು ಚಳಿ, ಚಳಿ ಜ್ವರ ಆಗ್ತದೆ. ಯಾರೇ ಚಳಿ ಜ್ವರ ಬಂದವ ಯಾವ ಥರ ಬಂದರೆ ಏನಾಗುತ್ತೆ, ಮೈಯೆಲ್ಲ ನಡುವು ಬರುತ್ತೆ, ಚಳಿ ಶೀತ ಕೆಲವೊಂದು ನಡುಬೇಕು. ಎಷ್ಟು ವರ್ಷಗಳು ಕಂಪ್ಯೂಟರ್ ಮತ್ತು ನಡುವು ಬರ್ತಾನೆ ಇರುತ್ತೆ, ಅದೇ ಚಳಿ ಜ್ವರ. ನಡುಗ ಮತ್ತು ಮೈಯೆಲ್ಲ ಒಂದು ಗೌರಾಗಬೇಕು. ದಿನ ಬಿಟ್ಟು ಜ್ವರ ಇರ್ತಾರೆ, ಅದನ್ನು ನಾವು ಮಲೇರಿಯಾ ಅಂತ ಭಾವಿಸ್ತೀವಿ. ಅಂದರೆ ಇಲ್ಲಿ ಚಳಿ ಜ್ವರ, ಅದರ ಜೊತೆಗೆ ಮೈಯೆಲ್ಲ ನಡುಕ, ದಿನ ಬಿಟ್ಟು ದಿನ ಜ್ವರ ಬಂದರೆ ಅದೆಲ್ಲವೂ ಸಹ ನಾವು ಗಮನದಲ್ಲಿಟ್ಬಿಟ್ಟು ಆ ಲಕ್ಷಣೆಲ್ಲ ನಾವು ನೋಡಿದಾಗ ನಾವು ಆಸ್ಪತ್ರೆಗೆ ಹೇಳ್ತಾವಾಗ ಇದು ಮಲೇರಿಯಾ ಅಂತೇಳಿ ಅವರು ಟೆಸ್ಟನ್ನು ಮಾಡಿಬಿಟ್ಟು ನಮ್ಮನ್ನು ಹೇಳ್ತಾರೆ. ಅದಕ್ಕೆ ಒಂದು ರೀತಿಯ ನಾವು ಔಷಧಿಗಳನ್ನು, ಟ್ರೀಟ್ಮೆಂಟನ್ನು ನಾವು ತೆಗೆದುಕೋಬೇಕಾಗುತ್ತೆ. ಈ ರೀತಿ ಅವನ ವ್ಯಕ್ತಿಗೆ ಆ ಲಕ್ಷಣಗಳು ಕಂಡು ಬಂದರೆ ಅದು ಅವನಿಗೆ ಮಲೇರಿಯಾ ಮಾಡುತ್ತೆ ಅಂತ ಅರ್ಥ. ಅದೇನಾಗುತ್ತೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಅಲ್ಲಿ ಮನೆಗಿರ್ತಾರಲ್ಲ, ಮನೆಗಿದ್ದರಿಗೆ ನಮಗೆ ಹರಡುತ್ತೆ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡೋದು. ಇದು ಹೆಂಗೆ ಆಗುತ್ತೆ, ಒಂದು ಆರೋಗ್ಯ ವಿಧಾನ.
ಹರಡುವಿಕೆಯ ಒಂದು ವಿಧಾನವನ್ನು ನೋಡಿದ್ರೆ ಈ ರೋಗ ಒಂದು ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆ. ಇದು ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ರೋಗ ಹರಡ್ತದೆ. ಈ ಸೊಳ್ಳೆ ಮಾಡುತ್ತೆ ಆ ರೋಗಿಯನ್ನು ಕಚ್ಚಿ ರಕ್ತವನ್ನು ಹೀರ್ಕೊಳ್ತದೆ. ಆಗ ರಕ್ತದಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಮೋಡಿಯಂ ರೋಗಾಣುಗಳು ಆ ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳ್ಳುತ್ತವೆ. ಒಬ್ಬನ ವ್ಯಕ್ತಿಯನ್ನು ಕಡಿದ್ಬಿಟ್ಟು ರಕ್ತವನ್ನು ಹೀರ್ಕೊಂಡಾಗ ಏನಾಗುತ್ತೆ, ರಕ್ತದಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಮೋಡಿಯಂ ಆ ರೋಗಾಣುಗಳು ಆ ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳ್ಳುತ್ತವೆ. ಅಂದರೆ 1, 2 ಆಗುತ್ತೆ, 2, 4 ಆಗುತ್ತೆ, ಈ ರೀತಿ ಆಗ್ತವೆ. ಅನಂತರ ಅದೇನಾಗುತ್ತೆ, ಅವನು ಆರೋಗ್ಯವಂತ ಇದ್ದಂತನಿಗೆ ಅವು ಸೊಳ್ಳೆ ಒಂದು ಕಚ್ಚಿದಾಗ ಅವನಿಗೆ ಆ ರಕ್ತಕ್ಕೆ ಈ ಒಂದು ಪ್ಲಾಸ್ಮೋಡಿಯಂ ಸೇರಿಕೊಳ್ಳೋದ್ರ ಮೂಲಕ ಅವನಿಗೆ ಈ ರೋಗ ಹರಡುತ್ತದೆ. ಹೆಂಗಂತ ಗೊತ್ತಾಗ್ತದೆ. ಇದು ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ರೋಗ ಹರಡ್ತದೆ. ಹೆಂಗೆ ಹರಡ್ತದೆ? ಒಬ್ಬ ವ್ಯಕ್ತಿಯ ಒಂದು ರಕ್ತವನ್ನು ಅದು ಹೀರ್ಕೊಂಡ್ಬಿಟ್ಟು ಆ ರಕ್ತದಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಮೋಡಿಯಂ ಏನಾಗುತ್ತೆ, ಅವನ ಆ ಸೊಳ್ಳೆಯಲ್ಲಿ ಅದು ದ್ವಿಗುಣಗೊಳ್ಳುತ್ತದೆ ದೇಹದಲ್ಲಿ. ನಂತರ ಅದೇನಾಗುತ್ತೆ, ಆರೋಗ್ಯವಂತ ಇರ್ತಕ್ಕಂಥ ಬೇರೆ ವ್ಯಕ್ತಿಗಳಿಗೆ ಅವನಿಗೆ ಏನು ಕಾಯಿಲೆ ಏನು ಚೆನ್ನಾಗಿ ತಲಾಗ್ತಾನೆ, ಅವನಿಗೇನು ಮಾಡುತ್ತೆ, ಇದು ಸೊಳ್ಳೆ ಹೋಗಿ ಅವನಿಗೆ ಕಚ್ಚಿಬಿಡುತ್ತೆ. ಈ ಸೊಳ್ಳೆ ಕಚ್ಚಿದಾಗ ಅಲ್ಲಿ ಅವನ ರಕ್ತದಲ್ಲಿರ್ತಕ್ಕಂಥ ಪ್ಲಾಸ್ಮೋಡಿಯಂ ಆ ಪ್ಲಾಸ್ಮೋಡಿಯಂ ಮೂಲಕ ಆ ಸೇರಿಕೊಳ್ಳೋದ್ರ ಮೂಲಕ ಈ ರೋಗ ಅಂಟಿಕೊಳ್ಳುತ್ತದೆ. ಈ ರೋಗ ಮತ್ತೆ ಚಾಲು ಆಗುತ್ತೆ. ಅಷ್ಟೊಂದು ಆ ರೀತಿಯಾದ ಎಷ್ಟು ಸೊಳ್ಳೆಗಳು ಇರ್ತಾವೆ. ಆ ಸೊಳ್ಳೆಗಳಿಗೆ ಕಚ್ಚಕತ್ತ ಹೋದರೆ ಎಷ್ಟು ಜನಕ್ಕೆ ಆಗ್ತದದು. ಇದನ್ನು ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳು. ಈ ರೋಗವನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕು ಮತ್ತು ಅದು ಮಾಡಲಿಕ್ಕೆ ನಾವು ಏನೇನು ಮುಂಜಾಗ್ರತೆ ಕ್ರಮಗಳನ್ನು ನಾವು ವಹಿಸಬೇಕಾಗುತ್ತದೆ. ಇಲ್ಲಿ ಸೊಳ್ಳೆಗಳು ನಿಂತ ನೀರು, ತ್ವಚೆಗುಂಡಿ, ಚರಂಡಿ, ಬಚ್ಚಲಗುಂಡಿ, ಗದ್ದೆ ಮುಂತಾದಲ್ಲಿ ನೀರಿರ್ತಕ್ಕಂಥ ಸೊಳ್ಳೆಗಳಲ್ಲಿ ನಾವು ಸ್ಥಳಗಳಲ್ಲಿ ನಾವು ಸೊಳ್ಳೆಗಳು ಬೆಳೆದಂತ ಯಾವುದು ಅಂದರೆ ಅಲ್ಲಿ ನಾವು ಎಲ್ಲೆಲ್ಲಿ ನೀರು ನಿಂತಿರುತ್ತೋ ಗುಂಡಿ, ಪಂಚಗುಂಡಿಗಳು, ಬಚ್ಚಲ ಗುಂಡಿಗಳು, ಆಮೇಲೆ ಗದ್ದೆಗಳಲ್ಲಿ ಎಲ್ಲೆಲ್ಲಿ ನಿಂತ ನೀರಿರುತ್ತೋ ಅಲ್ಲಿ ಯಾವುದು ಅಲ್ಲಿ ಆ ಒಂದು ಪ್ರದೇಶಗಳಿಗೆ ಒಂದು ಸೊಳ್ಳೆಗಳ ಒಂದು ನಿರ್ಮೂಲನೆ ಕ್ರಿಮಿನಾಶಕವನ್ನು ನಾವು ಅಲ್ಲಿ ಸಿಂಪಡಿಸಬೇಕಾಗ್ತದೆ. ಅಂದರೆ ಅದು ಸೊಳ್ಳೆಗಳು ಎಲ್ಲಿ ಮಟ್ಟ ನಿಂತಾವ ಅಂತ ನೋಡ್ಕೊಂಡ್ಬಿಟ್ಟು ಆ ಎಲ್ಲೆಲ್ಲಿ ನಿಂತಿರೋ ಎಲ್ಲ ಆಗಿರುತ್ತೋ ಅಲ್ಲಿಗೆ ನಾವು ಕ್ರಿಮಿನಾಶಕವನ್ನು ಆ ನೀರಿಗೆ ಸಿಂಪಡಿಸಿದಾಗ ಅಲ್ಲಿರ್ತಕ್ಕಂಥವು ಎಲ್ಲ ಸತ್ತೋಗ್ತವೆ. ಕ್ರಿಮಿನಾಶಕದಂಥ ಒಂದು DDT, ಆಮೇಲೆ BNC, ಮೆಲೋಥಿಯನ್ ಮುಂತಾದವನ್ನು ನಾವು ಏನು ಮಾಡಬೇಕು, ಮನೆ ಸುತ್ತ ಅವನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಅಲ್ಲಿ ಎಲ್ಲರೂ ನೀರು ನಿಂತು ಮಟ್ಟರ್ತಕ್ಕಂಥ ಒಂದು ಪ್ರದೇಶಗಳು ಏನಾದರೂ ಇದ್ದರೆ ನಾವು ಈ ಒಂದು ಕ್ರಿಮಿನಾಶಕಗಳನ್ನು ನಾವು ಯಾವತ್ತು ಮನೆ ಸುತ್ತ ನಾವು ಸಿಂಪಡಿಸಬೇಕು. ಯಾವ್ಯಾವು DDT,
BSc ಮತ್ತು ಮೆಲೋದಿನ್ ಇವುಗಳು ನಾವು ಮನೆ ಸುತ್ತ ನಾವು ಸಿಂಪಡಣೆ ಮಾಡಿದಾಗ ಆ ಪುಡಿಯನ್ನು ನಾವು ಸುತ್ತ ಹಾಕಿದಾಗ ಇಲ್ಲಾಂದರೆ ಒಣ ಪುಡಿಯನ್ನು ನಾವು ಅದನ್ನು ನೀರು ಮೇಲೆ ಹಾಕಬೇಕಾಗ್ತದೆ. ಈ ರೀತಿ ಇಂತಹ ಒಂದು DDT ಹಾಗೂ BSc ಮೆಲೋದಿನ್ನು ಇವೆಲ್ಲ ಒಂದು ಕ್ರಿಮಿನಾಶಕಗಳನ್ನು ನಾವು ಏನು ಮಾಡ್ತೀವಿ ಆ ನಿಂತ ನೀರು ಮೇಲೆ ಮತ್ತು ಮನೆ ಸುತ್ತವನ್ನು ಸಿಂಪಡಿಸಿದಾಗ ಅದರಲ್ಲಿ ಇರ್ತಕ್ಕಂಥ ಒಂದು ಸೊಳ್ಳೆಗಳು ಮೊಟ್ಟೆಗಳು ಇವೆಲ್ಲವೂ ಸಹ ಇಲ್ಲಿ ಅವೇನಾಗ್ತವೆ ನಾಶವಾಗ್ತವೆ. ನಂತರ ನಾವೇನು ಮಾಡ್ತೀವಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಹಂಗೆ ಮಲಗ್ತೀವಿ. ಆದರೆ ಹಂಗೆ ಮಲಗಬಾರ್ದು. ನಾವೇನು ಮಾಡಬೇಕು ರಾತ್ರಿ ಮಲಗಬೇಕಾದ್ರೆ ನಾವು ಸೊಳ್ಳೆ ಪರ್ದೆಯನ್ನು ನಾವು ಕಟ್ಕೋಬೇಕಾಗ್ತದೆ. ನಾವು ಈಗ ಜನಗಳು ಈಗ ಏನು ಮಾಡ್ತೀವಿ ನಾವು ಹೊಲದಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಅಲ್ಲಿ ಬೆಳೆ ಬಂದೆ ಅದ್ರ ಬಂದೆ ಕಾಯಿಲೆ ಬಂದೆ ಇಲ್ಲ ಕಾಣದಲ್ಲಿರುತ್ತೆ ಬೆಳೆ ಅಲ್ಲಿ ರಾಶಿ ಮಾಡಿರ್ತೀವಿ. ಅಲ್ಲಿ ನಾವು ಏನು ಮಾಡೋದನ್ನ ಕಾಯಲಿಕ್ಕೆ ನಾವು ಹೋಗಬೇಕಾದ್ರೆ ನಾವು ಅಲ್ಲೇ ಮಾಡ್ಕೊತೀವಿ. ಆದರೆ ಅಲ್ಲೇ ಮನೆಗೋಸ್ಕರ ನಾವು ಏನು ಮಾಡಬೇಕು ಅಲ್ಲೇ ಸೊಳ್ಳೆ ಪರ್ದೆಯನ್ನು ನಾವು ಉಪಯೋಗಿಸ್ಬೇಕು. ಸೊಳ್ಳೆ ಪರ್ದೆ ಕಟ್ಕೊಳ್ಬೇಕು. ನೀಟಾಗಿ ಸೊಳ್ಳೆ ನಮಗೆ ಒಳಗೆ ಬರದ ಹಾಗೆ ನಾವು ನೋಡ್ಕೊಂಡ್ಬಿಟ್ಟು ಮಾಡಬೇಕು. ಇದರಿಂದ ಸಹ ನಾವು ನಿಯಂತ್ರಣವನ್ನು ನಾವು ಮಾಡಬಹುದು. ಅದೇ ರೀತಿ ಕಿಟಕಿ ಬಾಗಿಲಿಗೆ ನಾವೇನು ಮಾಡ್ತೀವಿ ಮನೆಗಳಿಗೆ ಸೊಳ್ಳೆ ಒಂದು ಜಾಲಿಯನ್ನು ನಾವು ಹಾಕಿಕೊಂಡ್ರೆ ಒಳ್ಳೆಯದು. ಮನೆಗಳಿಗೆ ಹೊರಗಿಂದ ಸೊಳ್ಳೆಗಳ ಒಳಗೆ ಪ್ರವೇಶ ಮಾಡೋಕ್ಕೆ ನಾವೇನು ಮಾಡಬೇಕಾಗ್ತದೆ ಎಲ್ಲ ಕಿಟಕಿಗಳು ಸಹ ಒಂದು ಸೊಳ್ಳೆ ಜಾಲಿ ಅಂತ ಕೊಡ್ತಾರೆ ಅಂತ ಅದನ್ನೇನು ಮಾಡಬೇಕು ಅದನ್ನು ಹೊಡಿಬೇಕು ಅಂದರೆ ಹಾಕ್ಕೋಬೇಕು. ಅದು ಹಾಕಿದಾಗ ಏನಾಗುತ್ತೆ ಸೊಳ್ಳೆಗಳು ಒಳ ಬರೋದ ನಮಗೆ ಯಾರು ಕಚ್ಚುವಂಥ ಸನ್ನಿವೇಶಗಳು ಬರಲ್ಲ. ಆಮೇಲೆ ಈ ರೋಗನೂ ಹರಡೋದಿಲ್ಲ. ಅದಕ್ಕೆ ಈ ರೋಗ ಹರಡದೇ ಇರುವ ಹಾಗೆ ನಾವು ಈ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ವಹಿಸಬೇಕಾಗ್ತದೆ. ಏನೇ ಮಾಡಬೇಕಾಗ್ತದೆ ಒಂದು ನಿಂತ ನೀರಿನ ಮೇಲೆ ಗುಂಡಿಗಳಲ್ಲಿ ಇನ್ನೊಂದು ಜಂಡೆ ಎಲ್ಲ ಆಗೋದು ಇನ್ನೊಂದು ಕಡೆ ಆಗೋದು ಗದ್ದೆಗಳೆಲ್ಲ ಆಗೋದು ಎಲ್ಲ ಕಡೆ ನಾವು ಏನು ಮಾಡ್ತೀವಿ ಆ ನಿಂತ ನೀರಿನ ಮೇಲೆ ನಾವು ಕ್ರಿಮಿನಾಶಕಗಳನ್ನು ಅಂದರೆ DDT ಆಮೇಲೆ BSc ಮೆಲೋದಿನ್ ಇಂಥ ಒಂದು ಕ್ರಿಮಿನಾಶಕಗಳನ್ನು ಒಂದು ಸಿಂಪಡಿಸಿದಾಗ ನಾವು ಅಲ್ಲಿ ಸೊಳ್ಳೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹೆಚ್ಚಾದಂಗೆ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ನಾವು ಎಲ್ಲಾದರೂ ಮಲ್ಲಿದಾಗ ಹೊರಗಡೆ ಒಳಗಾಗಲಿ ಕಡದಲ್ಲಿ ನಾವೆಲ್ಲರೂ ಮಲಗಬೇಕು. ಸೊಳ್ಳೆ ಪರ್ದೆಯನ್ನು ತಗೊಂಡ್ಬಿಟ್ಟು ಅಲ್ಲಿ ಕಟ್ಕೊಂಡು ಮಲಗಬೇಕು. ಅದರಿಂದ ಸಹ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ನಾವು ಸೊಳ್ಳೆಯಿಂದ ನಾವು ತಪ್ಪಿಸಬಹುದು. ಅದೇ ರೀತಿ ನಾವು ಮನೆಯ ಕಿಟಕಿಗಳಿಗೆ ಎಲ್ಲವೂ ನಾವು ಸೊಳ್ಳೆ ಪರ್ದೆಯನ್ನು ನಾವು ಹಾಕಿಕೊಂಡ್ರೆ ಅಲ್ಲಿ ಸೊಳ್ಳೆಗಳೇ ಬರೋದಿಲ್ಲ. ಅದನ್ನು ಸಹ ನಾವಲ್ಲಿ ನಾವು ತಪ್ಪಿಸಬಹುದು. ಈ ರೀತಿ ಇವೆಲ್ಲ ಒಂದು ಕ್ರಮಗಳನ್ನು ನಾವು ಕೈಗೊಂಡಾಗ ಅಲ್ಲಿ ನಮಗೆ ಈ ಒಂದು ರೋಗ ಬರುವ ಹಾಗೆ ಇದರಿಂದ ನಾವು ಹುಷಾರಾಗಿ ಇರಬಹುದು, ತಪ್ಪಿಸಬಹುದು. ಇಲ್ಲಾಂದರೆ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡ್ತಾ ಹೆಚ್ಚಾಗುತ್ತೆ. ಹೆಂಗೆ ಈ ಸೊಳ್ಳೆಯಿಂದ ಇಲ್ಲೊಂದ್ಸರಿ ನಮಗೆ ಕಚ್ಚುತ್ತೆ, ಒಂದ್ಸರಿ ಅಲ್ಲಿ ನಮಗೆ ಕಚ್ಚುತ್ತೆ. ಹೀಗೆ ಅವ್ರನ್ನ ಕಚ್ಚಿ ಎಲ್ಲರಿಗೂ ರೋಗವನ್ನು ಜಾಸ್ತಿ ಮಾಡ್ತಾ ಹೋಗ್ಬಿಡುತ್ತೆ ಅದು. ನಂತರ ಒಂದು ಕಾಲರ ಅಂತ ಹೇಳಿ ಕಾಲರ ಇದು ಸಾಮಾನ್ಯವಾಗಿ ಸಹ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳಲ್ಲಿ ಒಳಗೆ ಹೆಚ್ಚಾಗಿ ಈ ರೋಗ ಕಂಡು ಬರ್ತಿದ್ದು ಹರಡುತ್ತದೆ. ಕಾಲರ ರೋಗ ಯಾವಾಗ ಮೇಯಿಂದ ಅಕ್ಟೋಬರ್
ಮೈಯಿಂದ ಅಕ್ಟೋಬರ್ನಲ್ಲಿ ಆದ ಸಮಯದಲ್ಲಿ ಈ ಕಾಲರ ಹೆಚ್ಚಾಗಿ ಆಡ್ತಕ್ಕಂಥ ಒಂದು ಸಮಯ. ಈ ಕಾಲರ ರೋಗ ವಿಬ್ರಿಯೋ ಕಾಲರ ಅಂತ ಇದೆ. ವಿಬ್ರಿಯೋ ವಿಬ್ರಿಯೋ ಕಾಲರ ಅಂತಕ್ಕಂಥ ಒಂದು ರೋಗಾಣುವಿನಿಂದ ಈ ಕಾಲರ ರೋಗ ಹರಡುತ್ತದೆ. ಇದರಿಂದ ಇದು ವಿಬ್ರಿಯೋ ಕಾಲರ. ಇದು ಕಲುಷಿತವಾದಂಥ ಆಹಾರ, ಆಮೇಲೆ ನೀರು, ಇವೆಲ್ಲವೂ ಸಹ ಈ ಕಾಲರ ಈ ರೋಗ ಬರಲಿಕ್ಕೆ ಕಾರಣವಾಗುತ್ತದೆ. ನೊಣಗಳು ಕಾಲರದ ಒಂದು ಅತಿ ಭಯಂಕರ ವಾಹನಗಳು. ಇವೇನು ಮಾಡ್ತವೆ? ನಮಗೆ ಕಲುಷಿತ ಆಹಾರ ಆಗೋದು, ಆಮೇಲೆ ನೀರಿನಿಂದ ಕಲುಷಿತ ನೀರು, ಇವೆಲ್ಲವೂ ಸಹ ನಮಗೆ ಈ ಒಂದು ಕಾಲರ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲೂ ಸಹ ಈ ನೊಣಗಳು ಇವೇ ಮಾಡ್ತವೆ, ಇಲ್ಲಿ ಆಹಾರ ಮಾಡ್ಕೊಂಡಿರ್ತವೆ, ಅಲ್ಲಿಂದ ಇನ್ನೊಂದು ಆಹಾರಗಳು ಕೊಡ್ತವೆ. ಅಂಗಡಿ ಇರಲಿಲ್ಲ, ತಿಂಡಿ ತಿನಿಸುಗಳು ಎಲ್ಲ ನೋಡ್ತಲ್ಲ, ನಾವು ಜಾತಿಗಳಿಂದ ಏನ್ ಓಪನ್ ಆಗಿ ಹಂಗೆ ಇಟ್ಟಿರ್ತಾರೆ. ಅವೇ ಮಾಡ್ತವೆ ನೊಣಗಳು, ಇಲ್ಲಿ ತಿಂತವೆ, ಕಾಯಿಲೆ ಆಗ್ತದೆ, ಆಗ ನಾವು ತಿನ್ನಕ್ಕೆ ಹೋಗ್ತದೆ, ಅಲ್ಲಿ ರೋಗ ಆಡ್ತವೆ. ಹಿಂಗೆ ಬೇರೆ ಬೇರೆ ಈ ನೊಣಗಳಿಂದ ಸಹ ಇವಾಗ ಆಡ್ತಕ್ಕಂಥದ್ದು ಸಹ ಬಾಯಿ ಬಂದರೆ ನೊಣಗಳಿಂದ ಸಹ ಈ ಕಾಲರ ಅತಿ ಭಯಂಕರವಾದಂಥ ಒಂದು ವಾಹನಗಳನ್ನು ಮಾಡಬೇಕು ನಾವು. ಲಕ್ಷಣಗಳು ಅಂದರೆ ಈ ಕಾಲ ಏನಾದ್ರು ಬಂತಪ್ಪ ಬಂದರೆ ಅವರಲ್ಲಿ ಏನೇನು ನಾವು ಲಕ್ಷಣಗಳನ್ನು ನಾವು ನೋಡ್ಬೋದು. ಲಕ್ಷಣಗಳನ್ನು ನಾವು ನೋಡ್ಬೋದು. ಇಲ್ಲಿ ಅವ್ರಿಗೇನಾಗುತ್ತೆ, ಈ ಕಾಲ ಬಂದವರಿಗೆ ಪದೇ 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 ಅವ್ರಿಗೆ ವಾಂತಿ ಆಗ್ತದೆ, ಪದೇ ಪದೇ ವಾಂತಿ ಆಗ್ತದೆ. ಆಮೇಲೆ ಬೇದಿಯು ಸಹ ಅಕ್ಕಿದೊಳಗೆ ನೀರಿನಂತೆ ಅದು ದಿನಕ್ಕೆ 30ರಿಂದ 40 ಬಾರಿ ಆಗೋಷ್ಟು ಸಾಧ್ಯತೆ ಆಗುತ್ತೆ. ಹೆಚ್ಚು ಹೆಚ್ಚು ಈ ಕಾಲ ಬಂದಂಥ ವ್ಯಕ್ತಿ ಏನಾಗುತ್ತೆ, ಅತಿ ಹೆಚ್ಚು ಪದೇ ಪದೇ ಬರ್ತದೆ ವಾಂತಿ ಮತ್ತು ಬೇದಿ. ಪದೇ ಪದೇ ವಾಂತಿನೂ ಆಗುತ್ತೆ. ಆಮೇಲೆ ದಿನಕ್ಕೆ ಒಂದು 30ರಿಂದ 40 ಸಾರಿ ಬೇದಿ ಆಗುತ್ತಂತ. ಅದು ಹೆಂಗೆ? ನಾವು ಅಕ್ಕಿ ತೊಳೆದು ಅನ್ನ ಮಾಡಲಿಕ್ಕೆ ಮನೆಯಲ್ಲಿ ಅಕ್ಕಿ ತೊಳೆದ ನೀರು ಹೆಂಗಿರ್ತದೆ ನೋಡಿದ್ರೆ, ಅಕ್ಕಿ ತೊಳೆದ ನೀರು ಬೆಳ್ಳಗೆ ಅಂದರೆ ತಿಳಿಯಾಗಿರ್ತವೆ ನೀರು, ಆ ರೀತಿ ಅದು ಬೇದಿ ನಮಗೆ ಆಗ್ತದೆ. ಅಂದರೆ ಈ ಕಾಲರ ಬಂದಂಥ ವ್ಯಕ್ತಿಗೆ ಅವನ ಒಂದು ಲಕ್ಷಣಗಳು ಪದೇ 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 ವಾಂತಿ ಆಗುತ್ತೆ. ಏನು ತಿಂದರೆ ಉಳಿಯೋದಲ್ಲ ಅವನಿಗೆ, ಎಲ್ಲ ವಾಂತಿ ವಾಂತಿ ವಾಂತಿ. ಅವ್ರ ಜೊತೆಗೆ ದಿನಕ್ಕೆ ಒಂದು 30ರಿಂದ 40 ಸಾರಿ ಬೇದಿ ಆಗುತ್ತೆ. ಎಲ್ಲಿ ನಿಂತಕ್ಕೆ ಬಿಡಲ್ಲ, ಅಲ್ಲೇ ಬಿಡೋರು, ಅಷ್ಟೊಂದು ಬೇದಿ ಆಗ್ತದೆ. ಅದು ಎಂಥ ಬೇದಿ, ಒಂಥರ ಬಿಳಿ ನೀರು, ಅಕ್ಕಿ ತೊಳೆದಂಥ ನೀರಿನ ಬಣ್ಣದಂಗೆ, ಆ ನೀರಿನಂಗೆ ಅವರಿಗೆ ಬೇದಿ ಆಗ್ತಾ ಹೋಗುತ್ತೆ. ಮೈಯಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡ್ತವೆ. ಅವಾಗೇನಾಗ್ತದೆ, ನಿಶಕ್ತಿ, ನಿಲ್ಲಕ್ಕಾಗಲ್ಲ, ಓಡಕ್ಕಾಗಲ್ಲ. ಈ ರೀತಿ ಆಗೋದನ್ನು ನಾವು ನೋಡ್ತೀವಿ. ದೇಹದಲ್ಲಿರ್ತಕ್ಕಂಥ ಒಂದು ನೀರಿನಂಶ ಬೇಗ ಅಲ್ಲಿ ನಷ್ಟವಾಗಿ ಹೋಗೋದ್ರಿಂದ ರೋಗಿ ಏನು ಮಾಡ್ತಾನೆ, ಅವರು ಕಾಯಿಲೆ ಬಂದು ನಿತ್ರಾಣ ಮಾಡ್ಕೊಳ್ತಾನೆ. ಅಂದರೆ ಶಕ್ತಿನೇ ಇಲ್ಲ, ಮೈಯೆಲ್ಲ ತಣ್ಣಗಾಗುತ್ತೆ. ಎಲ್ಲ ಊಟದೆಲ್ಲ ಹೊರಗೆ ಹೋದರೆ ಅದ್ರಲ್ಲಿ ಎಲ್ಲಿ ಶಕ್ತಿ ಬರ್ಬೋದು, ನಿಲ್ಲಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ, ಓಡೋಕ್ಕೂ ಆಗಲ್ಲ. ಈ ರೀತಿ ಆ ಒಂದು ಲಕ್ಷಣಗಳನ್ನು ನಾವು ನೋಡ್ತೀವಿ. ನಂತರ ರಕ್ತದ ಒತ್ತಡ ಕಡಿಮೆಯಾಗಿ ಅವನಿಗೆ ಹೊಟ್ಟೆ ನೋವು ಅಲ್ಲಿ
ವಿಪರೀತ ಆಗ್ತದೆ. ಅವರಿಗೆ ಮತ್ತು ವಾಂತಿನೂ ಆಗುತ್ತೆ, ಭೇದಿನೂ ಆಗುತ್ತೆ. ಅವೆಲ್ಲ ಆದಮೇಲೆ ಮತ್ತು ರಕ್ತದ ಒತ್ತಡ ಆಗುತ್ತಲ್ವ, ಆ ರಕ್ತದ ಆಗುವುದರೊಂದಿಗೆ ಅವನಿಗೆ ಕಡಿಮೆ ಆಗ್ಬಿಟ್ಟು, ರಕ್ತದ ಒತ್ತಡ ಕಡಿಮೆ ಆಗ್ಬಿಟ್ಟು ಅವನು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ವಿಪರೀತ ಹೊಟ್ಟೆ ನೋವು, ವಾಂತಿ, ಬೇದಿ, ಹೊಟ್ಟೆ ನೋವು ಎಲ್ಲವೂ ಸ್ಟಾರ್ಟ್ ಆಗುತ್ತೆ ಈ ಕಾಲ ಬಂದ್ಬಿಟ್ರೆ. ಅಂಥ ಒಂದು ಇವು ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳು. ಇವು ಯಾವ ರೀತಿ ಆಗ್ತದೆ? ಹರಡುವಿಕೆಯ ಒಂದು ವಿಧಾನ. ಈ ಒಂದು ಕಾಲರ ರೋಗ ಯಾವ ರೀತಿ ಹರಡ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ ಅಲ್ಲಿ ನಮಗೆ ಒಂದು ಬಣ್ಣಗಳು, ನುಸಿ, ಸೊಳ್ಳೆ, ಜಿರಳೆ ಮುಂತಾದ ಒಂದು ಕಲುಷಿತವಾದಂಥ ನೀರು ಮತ್ತು ಮರಗಳ ಮೇಲೆ ಬೆಳೆದಂಥ ಈ ನಂತರ ಈ ನೊಣಗಳು, ಆಮೇಲೆ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳೋದ್ರಿಂದ ಈ ರೋಗ ಹರಡ್ತದೆ. ಅಂದರೆ ನೊಣಗಳು, ಸೊಳ್ಳೆಗಳು, ಜಿರಳೆಗಳು ಇವೆಲ್ಲವೂ ಅಷ್ಟೇ ಎಲ್ಲ ಒಂದು ಕಲುಷಿತವಾದಂಥ ನೀರು, ಆಮೇಲೆ ತೆರೆದ ಒಂದು ಪದಾರ್ಥಗಳು, ಅವನ್ನೆಲ್ಲವೂ ಸಹ ನಾವು ಅದರ ಮೇಲಿಂದ ಕೂತ್ಬಿಟ್ಟು ನಮಗೆ ಹರಡ್ತದೆ.